ಎಲ್ಲರಿಗೂ ನಮಸ್ಕಾರ. ಇದು ಡಾಕ್ಟರ್ ಅಶ್ವಿನಿ ಮಾತಾಡ್ತಿರೋದು. ಬನ್ನಿ, ಇವತ್ತು ನಾವು ಬ್ಲಡ್ ಸ್ಪಿಲ್ಲೇಜ್ ನ ಕ್ಲಿನಿಕಲ್ಲಿ ಹೆಂಗ್ ಮ್ಯಾನೇಜ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದು ಮೋಸ್ಟ್ ಆಫ್ ದ ಗ್ರೂಪ್ ಗೆ ಇರೋದು. ಹೊಸದಾಗಿ ಜಾಯಿನ್ ಆಗಿದ್ದಾರೆ, ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಏನು ಅಂತ ಗೊತ್ತಿಲ್ಲ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಎಲ್ಲಾನು ತಿಳ್ಕೊಳ್ಳೋಣ ಬನ್ನಿ. ಸೊ ಬ್ಲಡ್ ಸ್ಪಿಲ್ಲೇಜ್ ನ ಲಾರ್ಜ್ ಮತ್ತೆ ಸ್ಮಾಲ್ ಅಂತ, ಸ್ಮಾಲ್ ಬ್ಲಡ್ ಸ್ಪಿಲ್ಲೇಜ್, ಲಾರ್ಜ್ ಬ್ಲಡ್ ಸ್ಪಿಲ್ಲೇಜ್ ಅಂತ ಮಾಡ್ತೀವಿ. ಸ್ಮಾಲ್ ಅಂದ್ರೆ ಚಿಕ್ಕದಾಗಿ ಡ್ರಾಪ್ಸ್ ಎಲ್ಲ ಬರುತ್ತೆ. ಬ್ಲಡ್ ಸ್ಪಿಲ್ಲೇಜ್ ಅಂದ್ರೆ ಏನು ಅಂತ ಗೊತ್ತಾ? ಫಸ್ಟ್ ಬ್ಲಡ್ ಸ್ಪಿಲ್ಲೇಜ್ ಅಂದ್ರೆ ಕ್ಲಿನಿಕಲ್ಲಿ ಯಾರೋ ಆಕ್ಸಿಡೆಂಟ್ ಆಗೋ, ಕಟ್ ಆಗೋ ಎಲ್ಲ ಬಂದಿರ್ತಾರೆ. ಸೊ ಅದು ರಕ್ತ ಕೆಳಗಡೆ ಬಿಡುತ್ತೆ ಫ್ಲೋರ್ ಮೇಲೆ, ಸರಿನಾ? ಅದನ್ನ ಬ್ಲಡ್ ಸ್ಪಿಲ್ಲೇಜ್ ಅಂತಾರೆ. ಸೊ ಇದರಲ್ಲಿ ನಾವು ಲಾರ್ಜ್ ಬ್ಲಡ್ ಸ್ಪಿಲ್ಲೇಜ್ ಮತ್ತೆ ಸ್ಮಾಲ್ ಬ್ಲಡ್ ಸ್ಪಿಲ್ಲೇಜ್ ಅಂತ ಅಂತೀವಿ. ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು? ಸೊ ಫಸ್ಟ್ ಆಫ್ ಆಲ್ ಪ್ಯಾನಿಕ್ ಆಗ್ಬಾರ್ದು, ಗಾಬರಿ ಬಿಡಬಾರ್ದು. ಅದು ಎಲ್ಲಿ ಸ್ಪಿಲ್ ಆಗಿದೆ ಬ್ಲಡ್, ಅದು ಜಾಗನ ಕ್ಲಿಯರ್ ಆಗಿ ಮಾಡ್ಕೊಬೇಕು. ಅಂದ್ರೆ ಮೂವ್ಮೆಂಟ್ ಕಮ್ಮಿ ಮಾಡ್ಬೇಕು, ಜನರನ್ನ ಅಲ್ಲಿಂದ ದೂರ ಅಂದ್ರೆ ಡಿಸ್ಟೆನ್ಸ್ ಮಾಡ್ಬೇಕು. ಅಲ್ಲಿ ನೀವು ಬೇಕಾದ್ರೆ ಡೇಂಜರ್ಸ್ ಏನು ಇಲ್ಲಿ ಬರಬೇಡಿ ಅಂತ ಬೋರ್ಡ್ ಎಲ್ಲ ಇದ್ರೆ ಇಟ್ಬಿಡಬೇಕು. ಆಮೇಲೆ ಫಸ್ಟ್ ಸೇಫ್ಟಿ ನೋಡ್ಕೋಬೇಕು. ಅದು ಯಾಕೆ ನೋಡ್ಕೋಬೇಕು? ಆ ಸ್ಪಿಲ್ ಬ್ಲಡ್ ಸ್ಪಿಲ್ ಆಗಿರೋದು ಯಾರ್ದು ಅಂತ ಗೊತ್ತಿಲ್ಲ, ಅವ್ರಿಗೆ ಏನೇನು ಇನ್ಫೆಕ್ಷನ್ ಇದೆ ಅಂತ ಗೊತ್ತಿಲ್ಲ. ಸೊ ಹೆಂಗ್ ರೆಡಿ ಆಗ್ಬೇಕು? ಫಸ್ಟ್ ಆಫ್ ಆಲ್ ನೀವು ಗ್ಲೌಸ್ ಹಾಕೋಬೇಕು, ಮಾಸ್ಕ್ ಹಾಕೋಬೇಕು. ತುಂಬಾ ಜಾಸ್ತಿ ಬ್ಲಡ್ ಸ್ಪಿಲ್ಲೇಜ್ ಇದೆ ಅಂದ್ರೆ ಇವನ್ ನೀವು PPE ಕಿಟ್ ಹಾಕೋಬಹುದು, ಗಾಗಲ್ಸ್ ಹಾಕೋಬಹುದು, ಸೇಫ್ಟಿ ಗಾಗಲ್ಸ್ ಕೊಟ್ಟಿರ್ತಾರೆ, ಬೂಟ್ಸ್ ಕೊಟ್ಟಿರ್ತಾರೆ, ಅದೆಲ್ಲಾನು ಹಾಕೋಬೇಕು. ಸೊ ಇದೆಲ್ಲ ಹಾಕೋಬಿಟ್ಟು ಬ್ಲಡ್ ಸ್ಪಿಲ್ಲೇಜ್ ನ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸ್ವಲ್ಪ ಬ್ಲಡ್ ಸ್ಪಿಲ್ ಆಗಿದೆ, ಸ್ಮಾಲ್ ಬ್ಲಡ್ ಸ್ಪಿಲ್ ಆಗಿದೆ ಅಂದ್ರೆ ಅದಕ್ಕೆ ನೀವು ಕಂಪಲ್ಸರಿ ಗ್ಲೌಸ್ ಹಾಕೋಬೇಕು, ಮಾಸ್ಕ್ ಹಾಕೋಬೇಕು. ಸೊ ಅದ್ರ ಮೇಲೆ ಬ್ಲಡ್ ಸ್ಪಿಲ್ ಆಗಿರೋ ಜಾಗಕ್ಕೆ ನೀವು ಬ್ಯಾಂಡೇಜ್ ಕ್ಲಾತ್ ಇಲ್ಲ ಗಾಜ್ ಆಗ್ಲಿ ಇಲ್ಲ ಟಿಶ್ಯೂ ಆಗಿ ಅಬ್ಸಾರ್ಬೆಂಟ್ ಕ್ಲಾತ್ ಅಂತ ಅಂತೀವಿ. ಫಸ್ಟ್ ಆಫ್ ಆಲ್ ಅದು ಹಾಕೋಬೇಕು ನೀವು. ಸೊ ಅದು ಹಾಕೋಬಿಟ್ಟು ಅದನ್ನ ಬ್ಲಡ್ ಸ್ಪಿಲ್ ಆಗಿರೋ ಮೇಲೆ ಅದು ಹಾಕೋಬೇಕು. ಆಮೇಲೆ ನೀವು ಏನಂತಾರೆ, ಸೋಡಿಯಂ ಹೈಪೋಕ್ಲೋರೈಡ್ ಅಂತ ಸೊಲ್ಯೂಷನ್ ನಮಗೆ ಸ್ಟಾಕ್ ಬರುತ್ತೆ, ಗೊತ್ತಾ? ಸೋಡಿಯಂ ಹೈಪೋಕ್ಲೋರೈಡ್ 1% ಯೂಸ್ ಮಾಡಬೇಕು. ನನಗೆ ಸ್ಟಾಕ್ ಕೊಡೋದು 5% ಅನ್ಸುತ್ತೆ. 5% ಬರುತ್ತೆ ಸ್ಟಾಕ್, ಅದನ್ನ 1% ಹೆಂಗ್ ಮಾಡ್ತೀರಾ? ಸೊ 1% ಅಂದ್ರೆ ನೀವು ಇವಾಗ ಬ್ಲಡ್ ಸ್ಪಿಲ್ ಸ್ವಲ್ಪ ಇದೆ ಅಂದ್ರೆ ಅದಕ್ಕೆ 100 ml ನೀವು ಸೋಡಿಯಂ ಹೈಪೋಕ್ಲೋರೈಡ್ ತಗೊಂಡ್ರೆ ಪ್ಲಸ್ 400 ml ನೀವು ವಾಟರ್ ಮಿಕ್ಸ್ ಮಾಡ್ಬೋದು, ಕ್ಲೀನ್ ವಾಟರ್. ಸೊ 500 ml ಆಗುತ್ತೆ. ಲಾರ್ಜ್ ಕ್ವಾಂಟಿಟಿ ಅಂದ್ರೆ ಹಂಗೆ 1 ಲೀಟರ್ ಇದು ತಗೊಂಡ್ರೆ 4 ಲೀಟರ್ ನೀವು ವಾಟರ್ ತಗೋಬಹುದು. ಸೊ ಇದೆಲ್ಲ ಮಿಕ್ಸ್ಚರ್ ಮಾಡ್ಕೊಂಡು ಯಾವಾಗ್ಲೂ ನೀವು ಫ್ರೆಶ್ ಆಗಿ ಮಿಕ್ಸ್ಚರ್ ರೆಡಿ ಮಾಡ್ಕೋಬೇಕು. ಇವಾಗ ಬ್ಲಡ್ ಸ್ಪಿಲ್ ಆಗಿರೋ ಮೇಲೆ ನಾವು ಇದು ಹಾಕಿದೀವಿ, ಏನು ಅಬ್ಸಾರ್ಬೆಂಟ್ ಕ್ಲಾತ್, ಐದರ್ ಟಿಶ್ಯೂ ಪೇಪರ್ ಆಗ್ಲಿ ಇಲ್ಲಾಂದ್ರೆ ಗಾಸ್ ಪೀಸ್ ಆಗ್ಲಿ, ಕಾಟನ್ ಪೀಸ್ ಆಗ್ಲಿ, ಕಾಟನ್ ಅಂದ್ರೆ ಬಟ್ಟೆ ತರ ಪೀಸ್, ಅದು ಹಾಕಿರೋದಾಗ್ಲಿ, ಯಾವಾಗ್ಲೂ ನೀವು ಸೋಡಿಯಂ ಹೈಪೋಕ್ಲೋರೈಡ್ ನ ಕಾರ್ನರ್ಸ್ ಇಂದ ಒಳಗಡೆವರೆಗೂ ಹಾಕ್ಬೇಕು, ಸೊ ದಟ್ ಅದು ಸ್ಪಿಲ್ ಆಗ್ಬಾರ್ದು ಅಂತ. ಅದನ್ನ ಹಾಕ್ಬಿಟ್ಟು ನೀವು 20 ಮಿನಿಟ್ಸ್ ವರೆಗೂ ವೇಟ್ ಮಾಡ್ಬೇಕು, 20 to 30 ಮಿನಿಟ್ಸ್ ವರೆಗೂ ವೇಟ್ ಮಾಡ್ಬಿಟ್ಟು ಆಮೇಲೆ ಗ್ಲೌಸ್ ಕೈ ಇರುತ್ತಲ್ಲ ಅದಕ್ಕೆ ಕರೆಕ್ಟ್ ಆಗಿ ಕ್ಲೀನ್ ಮಾಡ್ಕೊಂಡು ಎಲ್ಲಾನು ನೀವು ಎಲ್ಲೋ ಬ್ಯಾಗ್ಗೆ ಹಾಕ್ಬೇಕು. ನಿಮ್ ಬ್ಲಡ್ ಸ್ಪಿಲ್ ಆಗಿರೋದು, ಕಾಟನ್ ಕ್ಲೀನ್ ಮಾಡಿರೋದು ಅದನ್ನ ಹಂಗೆ ಬಿಟ್ಟು ಡ್ರೈ ಕ್ಲೀನ್ ಆದ್ಮೇಲೆ ನೀವು ಡಿಟರ್ಜೆಂಟ್ ಮತ್ತೆ ವಾಟರ್ ಇಂದ ಕರೆಕ್ಟ್ ಆಗಿ ಕ್ಲೀನ್ ಮಾಡ್ಕೋಬೇಕು.